ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಈ ವರ್ಷದ ಸಮ್ಮರ್ ಹಾಲಿಡೇಸ್ ಟ್ರಿಪ್ಪಲ್ಲಿ ಎಲ್ಲೆಲ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ನಾನು ಮೈಸೂರು ಪ್ಯಾಲೇಸ್ವರೆಗೂ ತೋರಿಸಿದ್ದೆ. ಇವಾಗ ಆಫ್ಟರ್ ಮೈಸೂರು ಪ್ಯಾಲೇಸ್ ನಮ್ಮ ಜರ್ನಿ ಹೀಗಿದೆ. ಟುವರ್ಡ್ಸ್ ಮಡಿಕೇರಿ. ನಮಗೆ ಫಸ್ಟ್ ಡೇ ಅಲ್ಲಿ ಹಾಫ್ ಡೇ ಮೈಸೂರುವರೆಗೂ ಆಯಿತು. ಇನ್ನು ಮಿಕ್ಕಿದ ಹಾಫ್ ಡೇ ಇದೆ. ಇನ್ನು ಒಂದು ನೆಕ್ಸ್ಟ್ ಡೇ ಅಂದರೆ ಟೋಟಲ್ 1.5 ಡೇ ಇದೆ. ಅದರಲ್ಲಿ ಫಸ್ಟು ಇವಾಗ ಗೋಲ್ಡನ್ ಟೆಂಪಲ್ನ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಡೇ ಅಲ್ಲೇ. ಗೋಲ್ಡನ್ ಟೆಂಪಲ್ ಬೈಲ್ಕುಪ್ಪೆ. ಪರ್ಟಿಕ್ಯುಲರಾಗಿ ಇಲ್ಲಿ ಯಾಕೆ ವಿಡಿಯೋ ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಕಟ್ಟಿರುವಂಥ ಮನೆಗಳ ವಿಶೇಷತೆಯೇ ಬೇರೆ ಥರ ಇದೆ. ನಮಗೆ ಒಂದು ಕ್ಷಣ ನಾವು ನಿಜವಾಗ್ಲೂ ಮಡಿಕೇರಿಲಿದ್ದೀವ ಇಲ್ಲ ಬೇರೆ ಊರಲ್ಲಿದ್ದೀವ ಅಂತ ಡೌಟ್ ಬರುತ್ತೆ. ಅಷ್ಟು ಮನೆಗಳ ಆರ್ಕಿಟೆಕ್ಚರೇ ಬೇರೆ ಥರ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಗೋಲ್ಡನ್ ಟೆಂಪಲ್ ಅಕ್ಕಪಕ್ಕನೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ದೇವಸ್ಥಾನದ ಮುಂದೆಗಡೆನೇ ನಮಗೆ ಕಾಂಪ್ಲೆಕ್ಸ್ ಇರುತ್ತೆ. ಅಲ್ಲಿ ನಿಮಗೆ ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಬೋದು. ಬಟ್ಟೆಗಳಿರ್ತವೆ, ಮಕ್ಳಿಗೆ ಆಟಾಡೋ ವಸ್ತು ಆಗಿರ್ಬೋದು, ರೆಸ್ಟೋರೆಂಟ್ಸು ಮತ್ತು ಸ್ಪೈಸಸ್ಸು ಎಲ್ಲನೂ ಇರುತ್ತಲ್ಲೇ. ಅಂತ ಗೋಲ್ಡನ್ ಟೆಂಪಲ್ಗೆ ರೀಚ್ ಆದ್ವಿ ನಾವು. ಸಂಜೆ ಅಷ್ಟರಲ್ಲಿ ಫುಲ್ಲು ಎನರ್ಜಿನೇ ಡೌನ್ ಆಗಿಬಿಟ್ಟಿತ್ತು. ಇಲ್ಲಿಂದ ನಾನು ಗೋಲ್ಡನ್ ಟೆಂಪಲ್ ಸರೌಂಡಿಂಗ್ಸು ಮತ್ತು ಅದ್ರ ಪಕ್ಕನೇ ಒಂದು ಉದ್ಯಾನವನ ಇದೆ, ಅದನ್ನು ಕೂಡ ಹಾಕಿದ್ದೀನಿ. ವಿಡಿಯೋನ ಎಂಜಾಯ್ ಮಾಡಿ. ಬಂದು ಟಿಬೆಟಿಯನ್ ಮಾನ್ಸ್ ಚಾಂಟ್ ಮಾಡ್ತಿರೋದು. ಇಲ್ಲಿ ನೋಡ್ಬೋದು, ನಾವು ಇವಾಗ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದ ದಿನ 3 days ಇರೋ ಪೂಜೆ ಇದೆ ಅಂತ ಹೇಳ್ತಿದ್ರು. ಹಾಗಾಗಿ ಮೇನ್ ದೇವ್ರನ್ನ ಅಂದರೆ ಬುದ್ಧನ ಸ್ಕ್ರೀನಿಂದ ಕವರ್ ಮಾಡಿದರು. ಇದು ಬಂದು ಉದ್ಯಾನವನ ಅಂತ ನಾನು ಮುಂಚೆನೇ ಹೇಳಿದ್ನಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ ಪೀಸ್ಫುಲ್ ಎನ್ವಿರಾನ್ಮೆಂಟು. ಕೂರ್ಗಲ್ಲಿ ಯಾವ ಶಾಪ್ ನೋಡಿದ್ರು ಚಾಕ್ಲೇಟ್ಸು. ಎಲ್ಲರೂ ಚಾಕ್ಲೇಟ್ಸು, ಕಾಫಿ ಪೌಡರು, ಸ್ವಲ್ಪ ಸ್ಪೈಸಸ್ ತೊಗೊಂಡು ಹಾಗೆ ಓಂಕಾರೇಶ್ವರ ಟೆಂಪಲ್ ನೋಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ 2ನೇ ಬೆಳಗ್ಗೆ ತಲಕಾವೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಎನ್ವಿರಾನ್ಮೆಂಟ್ ನೋಡ್ಬೋದು ನೀವು, ಎಷ್ಟು ಆಸಮ್ ಆಗಿದೆ ಅಲ್ವಾ. ಎನ್ವಿರಾನ್ಮೆಂಟ್ ಹಿಂಗೆ ಚೇಂಜ್ ಆಗ್ತಿತ್ತು ಅಂದರೆ ಆಗಲೇ ಮಳೆ ಬರ್ತಿತ್ತು, ಆಗಲೇ ಮೋಡ ಕವ್ತಂಗಿರ್ತಿತ್ತು, ಆವಾಗಲೇ ಸ್ವಲ್ಪ ಎಳೆ ಬಿಸಿಲು ಕೂಡ ಬರೋದು. ಆ ವೆದರ್ನ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಇನ್ನು ಟಿಫನೆಲ್ಲ ಮಾಡಿಕೊಂಡು ನೆಕ್ಸ್ಟು ಅಬ್ಬೆ ಫಾಲ್ಸ್ಗೆ ಹೋಗಿದ್ದೀವಿ. ಕೂರ್ಗಲ್ಲಿ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಅದಿದ್ದು ನಿಸರ್ಗಧಾಮ. ಇಲ್ಲಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಹೋಲ್ ಪಾರ್ಕ್ ಅನ್ನೋದಕ್ಕಿಂತ ಲಾಸ್ಟ್ ಕಾವೇರಿ ನದಿಯಲ್ಲಿ ಆಟಾಡೋದು ಮಾತ್ರ ಸಕ್ಕತ್ತಾಗಿತ್ತು. ನಾನು ಹಿಂದೆ ಮುಂದೆ
ಯೋಚನೆ ಮಾಡಿಲ್ಲ. ನೀರು ನೋಡಿದ ತಕ್ಷಣ ಆಟಾಡೋಕ್ಕೆ ಅಂತ ಹೊರಟೋದ್ವಿ. ನಾನು, ನಮ್ಮ ನಾದಿನಿ ಮಗಳು ಮತ್ತು ನಮ್ಮ ನಾದಿನಿಯವರ ನಾದಿನಿ ಮಕ್ಕಳು ಮತ್ತು ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ ನೋಡಿ. ಲಿಫ್ಟ್ರಲ್ಲಿ ನೀರಿಂದ ಆಚೆ ಬರೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ನಾವು ಹೋಗ್ತಾ ಬೃಂದಾವನದಲ್ಲಿ ಲೈಟ್ ಶೋ ನೋಡ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ನಡೀರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಅಲ್ಲಿಂದ. ಈಗ ನೈಟ್ ಡಿನ್ನರ್ ಕೂಡ ತುಂಬಾ ಲೇಟಾಗಿ ಹೋಗಿತ್ತು. ಆಲ್ಮೋಸ್ಟ್ ನಾವು ಊಟ ಮಾಡಿದಾಗ 10:30 ಆಗಿತ್ತು. ಎಲ್ಲ ಹೋಟೆಲ್ಸ್ ಕ್ಲೋಸ್ ಇತ್ತು. ಆನ್ಲೈನಲ್ಲಿ ಮತ್ತೆ ಹುಡ್ಕೊಂಡು 5 ಕಿಲೋಮೀಟ್ರ್ ಮಂಡ್ಯ ಒಳಗಡೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಇದಿಷ್ಟು ನಮ್ಮ 2 days ಟ್ರಿಪ್ ಸ್ಟೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್.